ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಪ್ರಮುಖ 3 ರೈತರನ್ನ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ಅವರು ವೇದಿಕೆ ಬರಬೇಕು. ಸೋಮ ಪೂಜಾರಿ ಸಕ್ಕಟ್ಟು, ನರಸಿಂಹ ನಾಯಕ್ ಹಾಗೆ CBTS ಚಿತ್ತೂರು ಗುರುತಿಸಿಕೊಂಡಿದ್ದಾರೆ. ಇವರು ಹಲವಾರು ಕೃಷಿಯಲ್ಲಿ ಪ್ರಯೋಗಗಳನ್ನು ಮಾಡಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡವರು. ತನ್ನ ಕೃಷಿಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಂಥವರು. 18ನೇ ವರ್ಷದಿಂದ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ 2008ರಲ್ಲಿ ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆಯಿಂದ 1,000 ಎಕರೆ ಭೂಮಿಯನ್ನು ಉಳುಮೆ ಹಾಗೂ ನಾಟಿಯನ್ನು ಮಾಡಿದಂತಹ ಕೀರ್ತಿ ಸೋಮ ಪೂಜಾರಿ ಸಕ್ಕಟ್ಟು ಆಗಿರುತ್ತದೆ. ಇದರ ಜೊತೆಗೆ ತಮ್ಮ ಇಡೀ ಕುಟುಂಬದವರೊಂದಿಗೆ ಸೇರಿ 20 ಜನ ಕಾರ್ಮಿಕರನ್ನು ಹೊಂದಿಸಿಕೊಂಡು ಹಡಿಲು ಬಿದ್ದ ಭೂಮಿಯನ್ನು ಕೃಷಿಯನ್ನು ಮಾಡಿ ತೋರಿಸಿದಂತಹ ಅದರಲ್ಲಿ ಸಾಧನೆ ಕಂಡುಕೊಂಡಂಥವರು ಸೋಮ ಪೂಜಾರಿ ಸಕ್ಕಟ್ಟು ಅವರು. ತಮ್ಮ ಕೃಷಿ ಸಾಧನೆಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಉಡುಪಿ ಜಿಲ್ಲಾ ರೈತ ಸಂಘ 2024ನೇ ಸಾಲಿನಲ್ಲಿ ಅವರನ್ನಿಗೆ ಕೃಷಿ ಸಾಧಕ ಪುರಸ್ಕಾರವನ್ನು ನೀಡಿ ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತದೆ ಸೋಮ ಪೂಜಾರಿ ಸಕ್ಕಟ್ಟು ಇವರಿಗೆ. ಹಾಗೆ ಇನ್ನೋರ್ವರು ನರಸಿಂಹ ನಾಯ್ಕ ಇವರು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕುಚ್ಚೂರು ಗ್ರಾಮದ ಕೆಳಬಾಡ್ಲಿನಲ್ಲಿ ತಿಮ್ಮನಾಯ್ಕ ಮತ್ತು ಅಪ್ಪಿದಾಯಿ ದಂಪತಿಗಳ ಪುತ್ರರಾದ ಇವರು ಕೃಷಿ ಮತ್ತು ಗುಡಿ ಕೈಗಾರಿಕೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥವರು. 5 ಎಕರೆ ಕೃಷಿ ಭೂಮಿಯಲ್ಲಿ ಭತ್ತ, ಅಡಿಕೆ, ಕಾಳುಮೆಣಸು ಕೃಷಿಯನ್ನು ಮಾಡೋದ್ರಿಗೆ ಸಮಗ್ರ ಕೃಷಿಯನ್ನು ತನ್ನ ಕೃಷಿ ಜಮೀನಿನಲ್ಲಿ ಅಳವಡಿಸಿಕೊಂಡವರು. ಹೀಗೆ ಭತ್ತ ಬೇಸಾಯದಲ್ಲಿ ಹಿಂಗಾರು ಮತ್ತು ಮುಂಗಾರು 2 ಬೆಳೆಗಳನ್ನು ಬೆಳೆದು ಸಾಧನೆಯನ್ನು ಮಾಡಿದಂಥವರು. ಅಡಿಕೆಯಲ್ಲಿ ತನ್ನ ಇರತಕ್ಕಂಥ ಭೂಮಿಯಲ್ಲಿ ಅಡಿಕೆಯಲ್ಲಿ ಮಂಗಳ ಮತ್ತು ಮೋಹಿತ್ ನಗರ ಇಂಟರ್ಸಿ ತಳಿಯನ್ನು ತಮ್ಮ ತೋಟವನ್ನು ಸುತ್ತಲೂ ಶೃಂಗಾರ ಮಾಡಿ ಅದರಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥವರು. ವರ್ಷಕ್ಕೆ ಸುಮಾರು 20,000ಕ್ಕೂ ಲೀಟರ್ ಹಾಲನ್ನು ನೀಡಿ ಹೈನುಗಾರಿಕೆಯಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಂಥವರು. ಶಾಲೆಗೆ ಹೋಗದಿದ್ದರೂ ಕೂಡ ಇವತ್ತಿಯೂ ಕೂಡ ನಾಟಿ ವೈದ್ಯಕೀಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾವು ಕಚ್ಚಿದರೆ, ಬೇರೆ ಬೇರೆ ವಿಷ ಜಂತುಗಳು ಕಡಿದರೆ ಅದರಿಗೆ ಔಷಧಿಯನ್ನು ಕೊಡ್ತಾ ಬಂದಂಥವರು. ಬಹಳ ಮುಖ್ಯವಾಗಿ ರೈತರಿಗೆ ಪೂರಕವಾಗಿರ್ತಕ್ಕಂಥ ಬುಟ್ಟಿಗಳನ್ನು, ಮೀನು ಹಿಡಿಯುವ ಬುಟ್ಟಿಗಳನ್ನು ತಯಾರು ಮಾಡಿ ಮಾರಾಟ ಮಾಡಿ ಅದರಲ್ಲೂ ಕೂಡ ಸಂಪಾದನೆಯನ್ನು ಮಾಡಿದಂಥವರು. ಎಲ್ಲ ವಿಚಾರಗಳನ್ನು ಗಮನಿಸಿ ನರಸಿಂಹ ನಾಯ್ಕ ಇವರಿಗೆ ಉಡುಪಿ ಜಿಲ್ಲಾ ರೈತ ಸಂಘ 2024ನೇ ಸಾಲಿನ ಕೃಷಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೇವೆ. ಹಾಗೆ ಇನ್ನೋರವರು CBTS ಅವರು ಸ್ಕರಿಯಾ ತಾನಪ್ಪನವಾಲ್ ಮತ್ತು ಅನ್ನಮ್ಮ ದಂಪತಿಗಳ ಪುತ್ರರಾದ ಇವರು ಬೈಂದೂರಿನ ಮುದೂರು ಭಾಗದಲ್ಲಿ ಜನಿಸಿದಂಥವರು. ಮುದೂರಿನ ಮಾತಾ ಶಾಲೆಯಲ್ಲಿ 7ನೇ ತರಗತಿವರೆಗಷ್ಟೇ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಹೆಮ್ಮಾಡಿಯಲ್ಲಿ ತನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿದಂಥವರು. ಕೃಷಿಯನ್ನೇ ಭಾಳ ಪ್ರಥಮವಾಗಿ ಉದ್ಯಮವಾಗಿ ಅಥವಾ ಉದ್ಯೋಗವಾಗಿ ಸ್ವೀಕರಿಸಿದಂಥ ಇವರು ಚಿತ್ತೂರಿನಲ್ಲಿ 9 ಎಕರೆ ಕೃಷಿ ಭೂಮಿಯನ್ನು ಇವತ್ತಿಗೂ ಕೂಡ ವ್ಯವಸ್ಥಿತವಾಗಿ ಕೃಷಿ ಮಾಡ್ತಾ ಬಂದಂಥವ್ರು. 1 ಎಕರೆ ಅಡಿಕೆ, ಕಾಳುಮೆಣಸು, ಜಾಯಿಕಾಯಿ, 1 ಎಕರೆಯಲ್ಲಿ ತೆಂಗು, ಮ್ಯಾಂಗೋಸ್ ಹಾಗೆ ಬೇರೆ ಬೇರೆ ಹಣ್ಣು ಹಂಪಲುಗಳನ್ನು ಬೆಳೆದಂಥ ಇವರು 3 ಎಕರೆ ಪ್ರದೇಶದಲ್ಲಿ ಏನು ಕೃಷಿ ಮಾಹಿತಿಯನ್ನು ನೀಡಿದ್ರು. ಇವತ್ತು ರಾಂಬರ್ಟ್ ಹಣ್ಣನ್ನು ಬೆಳೆದು ಅದರಲ್ಲಿ ಒಂದು ವಾಣಿಜ್ಯ ಬೆಳೆಯನ್ನು ಪ್ರಮುಖವಾಗಿ ಬೆಳೆದಂಥವರು. ವಿದೇಶಗಳಿಗೆ ಇವರು ಅನೇಕ ಹಣ್ಣುಗಳನ್ನು ರಫ್ತನ್ನು ಕೂಡ ಮಾಡಿದ್ದಾರೆ. ತನ್ನ ತೋಟದಲ್ಲಿ ವೈವಿಧ್ಯಮಯ ಬೆಳೆಯನ್ನು ಮಾಡಿದಂಥವರು. ಅದರಲ್ಲಿ ಹಲಸು, ಮಾವು, ಕೆಪ್ಪಲ್, ಪುಲಸಾಸ್, ಚಿಕ್ಕು, ಸೀಬೆ, ಲಕ್ಷ್ಮಣ ಫಲ, ಬೇರೆ ಬೇರೆ ನೇರಳೆ ಹಣ್ಣನ್ನು ಬೆಳೆದು ಒಂದು ಸಮಗ್ರ ಕೃಷಿಯನ್ನು ತನ್ನ ಕೃಷಿ ಭೂಮಿನಲ್ಲಿ ಅಳವಡಿಸಿಕೊಂಡಂಥವರು ಇವರ ಜೊತೆಯಲ್ಲಿ ಸುಮಾರು 75 ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳನ್ನು ಬೆಳೆದು ಯಶಸ್ವಿಯಾದಂಥ ಬೆಳೆಯನ್ನು ಅವರು ತೆಗಿತಾ ಇದ್ದಾರೆ. CBTS ಇವರಿಗೆ ಉಡುಪಿ ಜಿಲ್ಲಾ ರೈತ ಸಂಘ 24ನೇ ಸಾಲಿನ ಕೃಷಿ ಸಾಧಕ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ. ನಮ್ಮೆಲ್ಲ ಅತಿಥಿ ಗಣ್ಯರು ಅವರಿಗೆ ಈ ಪುರಸ್ಕಾರವನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಿದ್ದೇವೆ. ಸೋಮ ಪೂಜಾರಿ ಅವರಿಗೆ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ರಾಜರಾಮ್ ತಲ್ಲೂರ್ ಅವರು, ಶಿವಸುಂದರ್ ಅವರು ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು.
2024ನೇ ಸಾಲಿನ ಸಾಧಕ ಕೃಷಿ ಪುರಸ್ಕಾರ ಪಡೆದಂಥ ಸೋಮಯ್ಯ ಪೂಜಾರಿ ಅವರಿಗೆ, ಶಿವಪುರ ಅವರಿಗೆ, ನರಸಿಂಹ ನಾಯಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ತಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಸಿಕೊಟ್ಟಿದ್ದೇವೆ. ಅಭಿನಂದನೆಗಳು 3 ಕೃಷಿ ಸಾಧಕರಿಗೆ. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ನಿಮ್ಮದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ. ಪದವಿದ್ದವರು ಸರ್ಕಾರಿ ಉದ್ಯೋಗಕ್ಕಾಗಿ ಸಾಕಷ್ಟು ಅವಕಾಶಗಳಿದ್ದರೂ ಕೂಡ ಅವರು ಕಂಡುಕೊಂಡಿದ್ದು ಕೃಷಿಯನ್ನ. ಕಂಬದಕೋಣೆ ಭಾಗದಲ್ಲಿ, ಮೇಕೋಡು ಭಾಗದಲ್ಲಿ ಒಬ್ಬ ಪ್ರಗತಿಪರ ಕೃಷಿಕರಾಗಿ ಗುರುತಿಸಿಕೊಂಡಂತಹ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘವನ್ನು ಕಳೆದ 26 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ, ಅದು ರೈತ ಸಿರಿ ಅಗ್ರಿಮಾಲ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ. ತನ್ನ ಸ್ವಂತ ಹಣದಿಂದ, ಯಾವುದೇ ನಬಾರ್ಡಿಂದಾಗಲಿ ಸರ್ಕಾರದಿಂದಾಗಲಿ 1 ರೂಪಾಯಿಯನ್ನು ಕೂಡ ಪಡೆದುಕೊಳ್ಳದೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರಿಗೆ ಬೇಕಾಗತಕ್ಕಂಥ ಗೊಬ್ಬರದಿಂದ ಚಿನ್ನದವರೆಗೆ ಎಲ್ಲ ಸೌಲಭ್ಯಗಳು ಇರತಕ್ಕಂಥ ಒಂದು ರೈತ ಸಿರಿ ಅಗ್ರಿಮಾಲನ್ನು ಕೂಡ 2027 ಜನವರಿಗೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ಕಾರ್ಯ ಈಗ ನಡೀತಾ ಇದೆ. ಬಿಕಾಂ ಪದವಿಯನ್ನು ಪಡೆದಂಥ ಪ್ರಕಾಶ್ ಚಂದ್ರ ಶೆಟ್ಟಿ